ತೋಟಿಕಾರು ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. 2017ರಲ್ಲಿ ದರೋಡೆ ನಡೆಸಿದ್ದ ಗ್ಯಾಂಗ್ನಿಂದಲೇ ಮತ್ತೆ ದರೋಡೆ ಆಗಿದ್ಯಾ? ತೋಟಿಕಾರು ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. 2017ರಲ್ಲಿ ದರೋಡೆ ನಡೆಸಿದವರ ಮೇಲೆಯೇ ಅನುಮಾನ ಇದೆ. ಬ್ಯಾಂಕ್ ನಿರ್ದೇಶಕಿ ಪತಿಯಿಂದ 2017ರಲ್ಲಿ ದರೋಡೆ ಆಗಿತ್ತು, ಈಗಲೂ ನಮಗೆ ಅವರ ಮೇಲೆಯೇ ಅನುಮಾನ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ದರೋಡೆಯಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಕೈವಾಡ ಇಲ್ಲ, ಸಿಸಿಟಿವಿ ಕ್ಯಾಮೆರಾ ಕೆಟ್ಟು ಹೋಗಿರೋದು ಕಾಕತಾಳೀಯ ಅಷ್ಟೇ ಅಂತ ಸುವರ್ಣ ನ್ಯೂಸ್ಗೆ ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಹಾಜರಾಗ್ತದೆ, ಕರೆಕ್ಟಾಗಿ ಗೊತ್ತಾಗ್ತದೆ ಎಷ್ಟು ಕೋಟಿ ಚಿನ್ನ ಹೋಗಿದೆ ಅಂತ. ನನ್ನ ಪ್ರಕಾರ ಒಂದು 8ರಿಂದ 12 ಕೋಟಿ ಚಿನ್ನ ಹೋಗಿರ್ಬೋದು. ಒಂದು 11-12 ಲಕ್ಷ ಕ್ಯಾಶ್ ಇತ್ತು, ಅದು ಹೋಗಿ ತೆಗೆದುಕೊಂಡು ಹೋಗಿದ್ದಾರೆ. ಅಂಥದ್ದು ಸಿಬ್ಬಂದಿಗಳು ಯಾರು ಇನ್ವಾಲ್ವ್ ಇದರಲ್ಲಿ ಆಗಲಿಲ್ಲ. ಅವರು ನೋಡಿಕೊಂಡಂದರೆ ಶುಕ್ರವಾರ ದಿವಸವನ್ನು ನೋಡಿಕೊಂಡು ಬಂದದ್ದು. ಶುಕ್ರವಾರ ದಿವಸ ಈ ರೋಡಲ್ಲಿ ಯಾರೂ ಜನಸಂಖ್ಯೆ ಇರುವುದಿಲ್ಲ, ಎಲ್ಲ ನಮಾಜಿಗೆ ಹೋಗ್ತಾ ಇರ್ತಾರೆ. ಅದನ್ನೇ ನೋಡಿ ಟಾರ್ಗೆಟ್ ಮಾಡಿ ಬಂದದ್ದು. ಮತ್ತು CC ಕ್ಯಾಮರಾ ಕೂಡ ಅದೊಂದು ಕಾಕತಾಳೆ ಆ ಟೈಮಲ್ಲಿ ನಡೆದ ಒಂದು ಘಟನೆ ಅಷ್ಟೇ. CC ಕ್ಯಾಮ್ DVD ಅದು ಕೆಟ್ಟು ಹೋಗಿತ್ತು, ಅದನ್ನು ಸರಿ ಮಾಡಲಿಕ್ಕೆ ಅವ್ರು ಬಂದರು ಅಷ್ಟೇ. ನಮಗೆ ಯಾರ ಮೇಲೆ ಅಷ್ಟೊಂದು ಅನುಮಾನ ಇಲ್ಲ, ಆದರೂ ಅದೊಂದು ತನಿಖೆ ಮಾಡಬೇಕು. ಲಾಸ್ಟ್ ಟೈಮ್ ಅವರು ರಾಬರಿ ಮಾಡಿದಾರಲ್ವ, ಅವರೊಂದು ತನಿಖೆ ಬಂದು ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಅವರನ್ನು ಕರ್ಕೊಂಡು ನಾವು ತನಿಖೆ ಮಾಡ್ತೇವೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.